ಒಟ್ಟು ಟೋಟಲ್ ಬಾಡಿಗೆ 17,500 ಒಂದು 14,000 ಕೂಡಿ 31,500 ರೂಪಾಯಿ ಬಾಡಿಗೆ ಆಯ್ತು. ಖರ್ಚು ಗಾಡಿ ಇಲ್ಲೇ ಕಲಿ ಆಗುತ್ತೆ. ಒಟ್ಟು 3 ಗಾಡಿ ತುಂಬ ಕ್ಯಾಂಟರ್ ಗಾಡಿಗಳು. ಇಲ್ಲಿ 5 ಕಡೆ ಊಟ ಮಾಡತ್ತೀವಿ ಡಬ್ಬಾದಾಗ. 9 ರೂಪಾಯಿಗೆ ಅಂತಂದಾರ. ಇಲ್ಲಿ ಮುಕ್ಕು ಮತ್ತು 4 ಐತಿ. ತೋರಿಸ್ಕೊಂಡು ಗಾಡಿ ಒಂದು ಗಾಡಿಯಲ್ಲಿ ಐತಿ, ಅದು ಲೋಡಿಂಗ್ ಹೊಂಟೈತಿ. ರೋಡಿಗೆ ಲೋಡ್ ಮಾಡ್ಕೊಂಬರ್ರಿ. ನಾನು ಸಂಜೆ ವಾಪಸ್ ಗಾಡಿಗೆ ಹೋಗ್ತೀನಿ ಅಂತ. ಇಲ್ಲೇ ಇದ್ರ ಕಡೆ ಬಂದೀವಿ. ಲೋಡ್ ಮಾಡ್ಕೊಂಬಂದಾರ ನಮ್ಮ ಮನೆಯವ್ರು ಹೋಗಿ. ನಮ್ಮ ಮನಾರ ಮಾಡ್ಕೊಂಬಂದಾರ ಲೋಡ್ ಹೋಗಿ. ಇನ್ನು ಒಟ್ಟ ನೋಡ್ತೀನಿ ಇಲ್ಲಿಂದ ಹೋಗ ನಮ್ಮನ್ನ ವಾಪಸ್ ಮನೆಗೆ ಹೋಗೋಣಂತ. ಇಲ್ಲಿ ಅಲ್ಲಿ ನೋಡ್ತೀನಿ ಹೋದ ಮತ್ತು ದಾರ ಸಿಗ್ತೀನಿ ಮರಗಿಂತ. ಅಷ್ಟಾಗ ಆಗ್ಬೇಕು ಮಳೆ, ನೀರೇ ಇಲ್ಲದು. ಇಲ್ಲಿ ಕೋಲಾರ ಕೆಪ್ ಕಡೆ ಐತಿ. 3.5 ಕಿಲೋಮೀಟ್ರ್ ಐತಿ. ಇನ್ನೊಂದ್ಸದ ಚೆಕ್ ಮಾಡ್ತೀನಿ ಇಲ್ಲಿ ಕಿಲೋಮೀಟ್ರ್ ಮೇಲೆ ಹಚ್ಚಿ. ಈಗಿನ ಮಹಾರಾಷ್ಟ್ರ ಮೇಲೆ ಹತ್ತಿರ ಬಿಡ್ತಾರೆ ಇಲ್ಲಿ. ಈಗ ಕೂಡಿಗೆ ಬ್ರಿಡ್ಜ್ ಬಂದಿವಿ. ಇಲ್ಲ ಥರ್ಮಲ್ ಐತಿ, ಅದಕ್ಕೆ ಕೂಡಿ ಕಡೆ ಐತದ. ಬಸವನ ಬಾಗೇವಾಡಿ ಇದೆ. ಇಲ್ಲಿಂದ ಮತ್ತು ತಾಳೆಕೊಟ್ಟಿಯಿಂದ ಕಡೆ ಯಾದಗಿರಿ ಬರ್ತೈತಿ. ಮುಂದೆ ನಾನು ತೋತೀನಿ ಅಂತ ಹೊಡಿತಾನೆ. ಈಗ ಇಲ್ಲಿ ಹೊತ್ತಿ ಹುಡುಗ ಪ್ರಾಸ್ ಕಡೆ ಬಂದೈತಿ. ಮತ್ತು ಆಮೇಲೆ ನಾ ತಗೋತೀನಿ. 11 ಆಗೈತಿ ಟೈಮ್. 2-3 ಮಟ್ಟ ಹೊಡೆದು ಕೊಟ್ಟನೆ ಅಂದ್ರೆ ಮತ್ತೆ ತಗೋತಾನೆ ಅಲ್ಲಿ ಮುಂದೆ. ಈಗ ಮಟ್ಟ ಹೊಡೆದು ಕೊಡ್ಬೇಕು. 4 ಆಗುತ್ತೆ. ಮತ್ತೆ ಸಿಗ್ತೀನಿ. 400 ಹೊಡೆದೈತಿ. ಟೈರ್ ಒಂದು ಚೆಕ್ ಮಾಡ್ಕೊಂಬರಂತ. ಮತ್ತು ಪಂಚರ್ ಆದ್ರೆ ಅಡ್ತ ಹಿಡಿತೈತಿ. ಮತ್ತು ಗಾಲಿ ಹಂಗೆ ಉಳಿದ್ನಾರ ಹೊಸ ಟೈರ್ ಜೊತೆ ಹೊಕ್ಕವು. ಟೈರ್ ಚೆಕ್ ಮಾಡ್ಕೊಂಡು ಹೋಗು. ಮತ್ತು ಇಲ್ಲಿ ಅದೇ ರಾಮಚಂದ್ರ ರೀಚಾಗದೇನೆ ಯಾದಗಿರಿ ಒಂದು ಇನ್ನೊಂದು 4 ಕಿಲೋಮೀಟ್ರ್ ಐತಿ. ಇಲ್ಲಿ ಯಾದಗಿರಿ ಇನ್ನೊಂದು 5 ಯಾದಗಿರಿ ಇನ್ನೊಂದು 5 ಕಿಲೋಮೀಟ್ರ್ ಐತೆ. ಆಮೇಲೆ ರಾಮಚಂದ್ರ ಬರ್ತೈತಿ. ಯಾದಗಿರಿ ಈಗ ಪಾಸ್ ಮಾಡಿದ್ವಿ. ಇದೊಂದು ಈ ಊರು ದಾಟಿ ಇನ್ನೊಂದು 4 ಕಿಲೋಮೀಟ್ರ್ ಪಾಸ್ ಆಗೈತಿ. APMC ಇದು ಯಾದಗಿರಿ APMC ಇದು ಒಳಗಿದೆ. ಎಲ್ಲ ಮಾರ್ಕೆಟ್ದಂಕರ ಗಾಡಿ ಖಾಲಿ ಆಗತೈತಿ. ಒಟ್ಟು 3 ಗಾಡಿ ತುಂಬಿ ಅಲ್ಲಿಂದ ದೊಡ್ಡ ಕ್ಯಾಟ್ರರ್ ಮತ್ತು ಬುಲೆರೋ ಬೇರೆ ಬಂದವು. ಅಲ್ಲೆಲ್ಲ ಖಾಲಿ ಆಗತೈತಿ. ಖಾಲಿ ಮನೆ ನೋಡೋಣ. ಟ್ರಾನ್ಸ್ಪೋರ್ಟಿಗೆ ಫೋನ್ ಹಚ್ಚಮಂತ. ಹಾಯ್ ಫ್ರೆಂಡ್ಸ್, ಬೆಳಗಿನ ಖಾಲಿ ಆಗೈತೆ 10-10 ಬಾಡಿ ಯೂಸ್ಕೊಂಡು ಇಲ್ಲಿ ಹೊರಗೆ ಬಂದು ಹಚ್ತೀನಿ. ಹೊರಗೆ ಇಲ್ಲೇ ನಿಂತೀವಿ. ಅವು ಅನ್ನಗಳು ಇಲ್ಲೇ ಹೋಗ್ಯಾರ. ಅವರು ವಾಪಸ್ ಕಡೆ ಹೋಗ್ಯಾನ. ಒಬ್ಬರು ಇಲ್ಲಿ ಆಟೋ ನಗರ ಕಡೆ ಹೋಗ್ಯಾನ. ಗಾಡಿ ಕೆಲಸ ಇತ್ತಂತ. ಇಲ್ಲೇ ಹಚ್ಚಂದ್ರೆ ಇಲ್ಲೇ ಅಂದರು ಮತ್ತು 45 ಕಿಲೋಮೀಟ್ರ್ ಹೋಗಿ ಆಫೀಸ್ಗೆ. ಅಲ್ಲಿಂದ ಈ ಕಡೆ ಮತ್ತು ಮೆಡ್ಚಲ ಕಡೆ ಬಂದರೆ 80 ಕಿಲೋಮೀಟ್ರ್ ಆಕವು. ಅದಕ್ಕೆ ಇಲ್ಲೇ ವಸ್ತಿ ಮಾಡೋದು ಮಾಡೀನಿ. ಫೋನ್ ಹಚ್ಚಿ ಹೇಳಿವಿ ಬಾಡಿ ಬರ್ಕೋಕೆ. ಬಾಡಿಗೆ ಬಂದರೆ ಎಲ್ಲ ಫೋನ್ ಹಚ್ಚಿ ಹೇಳ್ತಾರೆ. ಇಲ್ಲೇ ವಸ್ತಿ ಮಾಡಿ ನೋಡೋಣ ಯಾವ ರಾತ್ರಿ ಬುಕ್ಕಕ್ಕೋ ಆದ್ರೆ ಇಲ್ಲ ನಾಳೆ ನೋಡ್ಬೇಕು. ಇವತ್ತು ಯಾವ ಆಗಲಿ ಯಾರ ಸರಿ ಬರಲಿಲ್ಲ ಬಾಡಿಗೆ. ಇವು ನಮ್ಮ ಕಡೆ ಬರಲಿಲ್ಲ. ಈ ಕಡೆ ಬೇರೆ ಕಡೆ ಬಂದು ಬಾಡಿಗೆನೂ ಸಟ್ ಆಗಲಿಲ್ಲ. ಅದು ಸಂಬಂಧ ಬೇಡ ಅಂತ ಬಿಟ್ಟಿವಿ. ಇಲ್ಲಿ ಏನಾರ ಸ್ವಲ್ಪ ಅನ್ನ ಸರ್ ಏನಾರ ಮಾಡ್ಕೋತೀವಿ. ಬೆಳಗ್ಗಂಕರ ಅಲ್ಲಿ ಚಪಾತಿ ಪಲ್ಯ ಇದ್ದು ಮನೆ ತಂದಿದ್ದು ಅವನ್ನ ತಿಂದ್ವಿ. ಈ ಮಧ್ಯಾಹ್ನ ಒಂದಿಷ್ಟು ದಾಲ್ ತಂದ್ವಿ. ರೈಸ್ ಸಿಗಲಿಲ್ಲ. ಸಂಜೆನಾಗ ಏನಾರ ಅನ್ನ ಸಾರ ಮಾಡ್ಕೊಂಡ್ಬಿಡ್ತೀವಿ. ರೊಟ್ಟಿ ಅಂಕರ್ ಅದಾವೆ. ಮತ್ತು ನಿಮ್ಮ ಅಲ್ಲೇನೋ ಲೋಡ್ ಸಟ್ ಅದಾರ ಹೇಳ್ತೀನಿ. ಬಾಡಿಗೆ ಕೊಟ್ಟಾರ.
ನಮಗೆ ಟ್ರಿಪ್ ಅಂತ ಹೇಳ್ತೀನಿ ನಿಮ್ಗೆ ಪ್ರತಿ ಟ್ರಿಪ್ ಹೋದು ತಿಂಗಳು ಬರೀ ದೊಡ್ಡತಿ ಈ ತಿಂಗಳ ಮಳೆ ಹತ್ತೈತಿ ಏನು ದುಡಿಕನೇ ಇಲ್ಲ 7 ದಿನ ತಿಂತ ಬಿಟ್ಟು ಗಾಡಿಗಳು ಮಳೆಗಾಲ ಬಂದ್ರೆ ಹಂಗೆ ಈ ಟ್ರಿಪ್ಪಿಂದ ಹೇಳ್ತೀನಿ ನಿಮ್ಗೆ ಇದು ಬಾಡಿನೂ ಕಮ್ಮಿ ಕಡೆ ಹೋಗೊಂಬಂದಾಗ ಕಾಂಪಿಟೇಷನ್ ಅದಾವೆ ಈಗ ನೋಡು 7 ದಿನ ನಿಂತು ಇವತ್ತು ಬಂದೀನಿ ಈ ಟ್ರಿಪ್ಪಿಂದ ಒಂದು ಹೇಳ್ತೀನಿ ನಿಮಗೆ ಲೆಕ್ಕ ಮಾಡಿ ಹೋಗಿಂದು ಸಾರು ಮಾಡ್ಕೊತೀವಿ ಸೋಯಾಬೀನ್ ಹಾಕಿ ಬೇಳೆ ಸಾರು ಮಾಡ್ಕೊಂಡು ನೋಡೋಣ ಅದ್ರ ಚಾರ್ಜ್ ಆಗೋಲ್ತಿದ್ದೆ ಚಾರ್ಜಿಂಗ್ ಒಂದು ಇಟ್ಕೋಬೇಕು ಕಟ್ರೆ ಬಿಟ್ಟು ಹೋಗ್ತೀನಿ ವಿಡಿಯೋ ಭಾಳ ಮಾಡೋಕ್ಕಾಗಂಗಿಲ್ಲ ಸರಕ್ಕೆ ಊಟ ಮಾಡತ್ತೀವಿ ಸಾರು ಐತಿ ಇಲ್ಲೇ ನಿಂತೀವಿನ ಇವಾಗ ಲೋಡಿಗೆ ಹೊಂಟೀವಿ ಲೋಗಿಂದ ಹೇಳ್ತೀನಿ ನಮ್ಗೆ ಎಲ್ಲಿಗಂತ ಲೋಡಿಗೆ ಪಟಾನ್ ಚಲೋಂದಿದ್ರು ಮೆಡ್ಚಲ್ ಕಡೆ ಕೊಟ್ಟವ್ರು ಲೊಕೇಶನ್ ಮೆಡ್ಚಲ್ ಕಡೆ ಐತೆ ಅಲ್ಲೇ ಲೋಡಿಗೆ ಹೊಂಟಿವಿ ನೋಡೋಕೆ ಮೆಟಲ್ ಅದಾವ ಅಂತ ಹೇಳ್ಯಾರ ಮೆಟಲ್ ಒಂದು ಚಪ್ಪನ ಸಾಮಾನು ಅದಾವು ಎದಕ್ಕೆ ಗೊತ್ತಿಲ್ಲ ಲೋಗಿಂದ ಗೊತ್ತಾಗುತ್ತೆ ಅಳ್ಪದಿ ಹುಚ್ಚದು ಬಿಡೋದು ಲೋಗಿಂದ ಏನು ಹಾಕೈತೆ ನೋಡೋಕೆ ಗೊತ್ತಂದ್ರೆ ಹುಚ್ಚದಾಗ ಕ್ರೇನಿ ಲೋಡಾದ್ರೆ ಗೊತ್ತಬೇಕು ನೋಡ್ತೀವಿ ಮಾತು ನಿಮ್ಗೆ ಮನೆಯಿಂದ ದಾಟೆ ಹೋಗಿದ್ದೀವಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೆ ರಾತ್ರಿನ ಬಂದ್ವಿ ಇಲ್ಲಿ ಏನೋ 12 10 ಬಿಟ್ಟು ಅಲ್ಲಿ ಬಿಟ್ಟು ಕೇಸ್ ಇಲ್ಲೇ ಬಂದು ಕೇಸ್ ಕೂತೀವಿ ನೋಡು ಇಲ್ಲೇ ಜಡ್ಮೆಟ ಅಂತ ಸಿಟಿಯಾಗ ಬಂದ್ವಿ 12 ಆಗೈತಿ ಇಲ್ಲಿ ಬಂದಾಗ ಅವ್ರು ಇಲ್ಲೊಂದು ಏನೋ ಮಿಷನ್ ಐತೆ ಇಲ್ಲಿಂದ ಮತ್ತೆ ಪಟಾನ್ ಚುರ್ಕ್ ಬಾ ಅಂತಾರೆ ಅವರು ಬೆಳಗ್ಗೆ ಕಾಲ್ ಮಾಡಿ ಕೇಳಿದ್ವಿ ಏನೋ 9 ಗಂಟೆಗೆ ಬರ್ತೀನಿ ಅಂದ್ರೆ ಅವ್ರ ಮಂದಿ ಬಂದು ಕರ್ಕೊಂಡು ಹಾಕಿನಂದ್ರೆ ಇಲ್ಲೇ ಜಡ್ಮೆಟ್ಲ ಐತಿ ಜಡ್ಮೆಟ್ಲ ಸಿಟಿಯಾಗ ಐತಿ 9 ಗಂಟೆ ಚೆನ್ನಾಗಿರುತ್ತೆ ಇವಾಗ 11:30 ಮೇಲೆ ಬಿಡೋಕೆ 12 ಗಂಟೆಗೆ ಇಲ್ಲಿ ಲೋನ್ ಮಾಡ್ಕೊಂಡು ಅಲ್ಲಿ ಬಾ ಅಂತಂದಾರ ಅದೇನೋ ಒಂದು ಮಿಷನ್ ಐತಂತ ಇಲ್ಲೇ ಆಲ್ಮಟ್ಟಿ ಕಡೆ ಐತೆ ಅಲ್ಲಿ ಬಾಗಲಕೋಟೆ ಕಡೆ ಶುಗರ್ ಫ್ಯಾಕ್ಟ್ರಿಗೆ ಇದ್ದಂಗೆ ಐತಿ ನಿನ್ನಕರ ಅನಸರ ಮಾಡ್ಕೊಂಡು ಹೇಳ್ತಾವ್ದೆ ಐತಿನ ಅದನ್ನ ಬೆಳಗ್ಗೆ ತಿಂತೀವಿ ತಿಂದು ಕೇಸಿ ಇಲ್ಲಿ ಕುಂದಿರ್ತೀವಿ ಬರ್ತೀನಿ ಅಂದಾನು ಕರ್ಕೊಂಡು ಹೋಗಿಂದ ನೋಡ್ತೀವಿ ಅಲ್ಲಿ ಯಾವ ಇದನ್ನು ಲೋಡ್ ಮಾಡ್ಕೊಂಡು ಏನು ಅಡ್ಪತ್ತಿ ರುಚ್ಚೋದಾಗತ್ತೆ ಏನಾಗಿತ್ತು ಗೊತ್ತಿಲ್ಲ ಕ್ರೇನ್ ಲೋಡ್ ಅಂದ್ರೆ ಆಲ್ಮೋಸ್ಟ್ ಬಿಚ್ಚು ಹಾಕವು ಹಂಗೆ ಇಲ್ಲಿಂದ ಹೋಗುಮ್ದಾಗ ಬಿಚ್ಚು ಹಾಕೋ ಅಲ್ಲಿಂದ ವಾಪಸ್ ಬರೋಮ್ದಾಗ ಹಾಕೊಂಡ್ಬರೋದಾಕೈತಿ ಇವತ್ತು ತನಕನ ಕರೆದಿಲ್ಲ ಬಂದ್ರೆ ಹೋಗು ಮತ್ತು ನಿಮ್ಮ ಮಾತು ಸಿಗ್ತೀನಿ ಅಲ್ಲಿ ಹೋಗಿಂದ ತಡಪತ್ರಿ ಒಟ್ಟು ತೆಗ್ದೀವಿ ಮೇಡಮ್ ಎಣ್ಣೆ ಇದಕ್ಕೆ ಬಂದೀವಿ ಈಗ ಪಟಾನ್ ಚುರ್ಕಲ್ಲಿ ಲೋಡ್ ಮಾಡ್ಕೊಂಡು ಇತ್ತು ಅಲ್ಲಿ ಲೋಡ್ ಮಾಡ್ಕೊಂಡು ಬಂದ್ವಿ ನೋಡು ಇಲ್ಲಿಂದ ವಾಪಸ್ ಒಂದು ತೊಗೊಂಬರ್ತೀನಿ ಗಾಡಿ ತೊಗೊಂಡು ಹೋಗಿ ಸುಮ್ಮನೆ ಸಿಗ್ತೀನಿ ಇನ್ನು ಗಾಡಿ ಅಂದ್ರೆ ಲೋಡಿಗೆ ಬಂದೈತಿ ಕ್ರೇನ್ ಲೋಡ್ ಮಾಡ್ಸಕತ್ತಾರ ನಾನು ಈ ಎಗ್ರೆಸ್ತೀನಿ ಹೋಗಿ ಎಗ್ರೆಸ್ ಲೋಡ್ ಆತಂದ್ರೆ ವಾಪಸ್ ತೋರಿಸ್ತೀನಿ ಕೊನೆಗೆ ಅದೊಂದು ಅಡ್ಡಿ ಆಡ್ಕೊಂಬಂದ್ವಿ ಎರಡು ಖಾಲಿ ಮಾಡಿ 5 ಅದಾವಂತ 19 ಫುಟ್ಟಿನ ಅದಾವಂತ ನಾವು ಲೋಡ್ ಮಾಡ್ತೀನಿ ಅಂದ್ರೆ ಈಗ ಜಲ್ದಿ ಬಿಲ್ ಕೊಟ್ಟರು ಬೇಸಾಗುತ್ತೆ ಅಂದ್ರೆ ಮಾತು 9 ಗಂಟೆ ಬಿಡ್ತಾರೆ 4 ಗಂಟೆ 9 ಗಂಟೆ ಆದ್ರೆ ಇದು ಒಂದೇ ಕ್ರಾಸ್ ದಾಟಿದ್ವಿ ಅಂದ್ರೆ ಹೋಗ್ಬಿಡ್ತೀವಿ ಪಟ್ಟ ಮತ್ತೆ 9 ಬಿಟ್ಟು ನಿಂದಿರ್ಬೇಕು ಫ್ರೆಂಡ್ಸ್ ಈಗ ಲೋಡಾಗಿ ಬರತ್ತೀನಿ ಇಲ್ಲೇ ಪಟಾನ್ ಬಿಟ್ಟೋದು ನಾವು ಲೋಡ್ ಮಾಡೋದು ನಾವು ತಿರುಗಡೆ ಆಗ್ಬಿಟ್ಟೆ ಬಿಸಿಲಾಗ ಈ ಮಧ್ಯಾಹ್ನ ಊಟ ಈಗ ಉಣ್ಣಾತು ನೋಡ್ರಿ ಎಗ್ರೆಸ್ ಟೈಮ್ 5:30 ಆದಕ್ಕಂತ 9 ಗಂಟೆ ಸಂಬಂಧ ಪಟ ಬಂದು ಇಲ್ಲಿ ಮತ್ತೆ ಇಲ್ಲಿ ಬಂದು ಇಲ್ಲಿ ಹಗ್ಗ ಹಾಕೊಂಡು ಕೇಸಿ ಈಗ ಇಲ್ಲೇ ತಿನ್ನತ್ತೀವಿ ಊಟ ಮಾಡ್ಕೊಂಡು ಬಿಡ್ತೀನಿ ಮುಂದೆ 2 ಗಡಿಯಲ್ಲಿ ಮುಂದೆ ನಿಂತಾವು ಬಾಲ್ಕೋಟೆ ಹೋಗುವ ಮನೆ ಮುಂದೆ ಅನ್ನೋದ ಒಂದು ಅಲ್ಲಿ ಹೋಗಿ ಸಿಗ್ತೀನಿ ಮತ್ತೆ ನಿಮಗೆ ಇಲ್ಲಿ ಯಾದಗಿರಿ ಕಡೆ ಡಾಬಾದಾಗ ಊಟ ಮಾಡತ್ತೀವಿ ನಾವು ಅಲ್ಲಿ ಅವ್ರು ಮೊದಲು ತುಂಬ್ಯಾರ ಇಲ್ಲಿ ಇದ್ರ ಕಡೆ ಐತಿ ಆಲಮಟ್ಟಿ ಕಡೆ ಇಲ್ಲಿ ಊಟ ಮಾಡ್ಕೊಂಡು ನಾವು ಮತ್ತು ದಾಲ್ ರೊಟ್ಟಿ ಕೊಟ್ರು ಎಷ್ಟು 300 ಇದ್ದಂಗಿಲ್ಲಣ್ಣ ಇಲ್ಲಿ ಯಾದಗಿರಿಯಾಗ ಊಟ ಮಾಡ್ಕೊಂಡ್ವಿ ಹೀರಾಪುರ ಗಾಡಿ ಇಲ್ಲಿ ನಮ್ಮ ಬಾಲ್ಕೋಟೆ ಗಾಡಿ ಅವ್ರು ಮೊದಲು ತುಂಬ ಎಮ್ಮಕ್ಕೆ ಪೌಡ್ರ್ ಇಲ್ಲಿ ಯಾದಗಿರಿ ಬಿಟ್ರೆ ಅಂದ್ರೆ ನೋಡಮ್ಮ ಎಲ್ಲಿ ಮಟ್ಟ ಹೊಡಿತಾನೆ ಹೊಳ್ಳಿ ಗಾಡಿ ದೇವಪುರ ಕ್ರಾಸ್ ಕೊಟ್ಟು ಮುಂದೆ ತಗೋತೀನಿ ನಾನು ಬೈಕ್ದಾಗ ಕುಡ್ದು ಬಿಟ್ಟೆ ರಾತ್ರಿ ಕಡೆ ಬಂದ್ರೆ ಮೇಲೆ ಹೋಗ್ಕೊಂಡು ವಾಪಸ್ ಎಡಕ್ಕೆ ಬರ್ತಾನೆ ತನಗ ಜೋರು ಸಾಲ ಹೊಲೈತಿ ಹಿಂಗೆ ಗಾಲಿ ಬೈ ಬೈ ಸಾಯ್ತಾವ ನೋಡಿ ಇವರು ನೋಡಿ ಮತ್ತೆ ರೋಡ್ ನೋಡ್ಕೊಂಡು ವಾಪಸ್ ಎಡಕ್ಕೆ ಬರತ್ತಾನೆ
1000 ರೂಪಾಯಿ ಹೋಗುತ್ತೆ. ಅವ್ರು ಟ್ರಕ್ಕೊಂಡ್ರೆ ಆ ಸಂಬಂಧ ಹಾಕೊಂಡೆ 1000 ದಿಲ್ಲೇ ಡೀಸೆಲ್ ಸಿಗೋ ಹೋಗ್ತಾರೆ. ಇಂದ ಅವ್ರು ಬಸವನ ಗಡಿ ಕೋಲಾರ ಮೊದಲು ಇದು ಹಂಗೆ ಹೋಗ್ತಾರೆ ಅವರು. ನಾವು ಇಲ್ಲೇ ಮಧ್ಯ ಬಾಳ ಮೇಲೆ ಹೋಗ್ತೀವಿ. ಈ ಕಡೆ ಹೋಗ್ತೀವಿ ಅವ್ರು ಆ ಕಡೆ ಹೋಗ್ತಾರೆ. ಅವ್ರು ಈ ಕಡೆ ನಾವು ಮೊದಲು ಇಲ್ಲಿ ಆಲ್ಮಟ್ಟಿ ಮೇಲೆ ಅಷ್ಟು ಹೋಗ್ಬೇಕಲ್ಲಿ ಆಲ್ಮಟ್ಟಿಯಿಂದ ದಾಟಿಂದ ಅಲ್ಲೇ ನಡುಗುಂದಿ ದಾಟಿಂದ ಐತಿ. ರಾತ್ರಿ 4 ಇಲ್ಲೇ ಬಂದೀನಿ. ಗೇಟ್ ಕಡೆ ಯಾರೂ ಇಲ್ಲ. ಒಳಗೆ ಹೋಗ್ಬಂದು ಎಲ್ಲಿ ಪೂರ್ತಿ ಒಳಗದಾರ ಏನು ಮಾಡ್ಯಾರ. ಐತಿ ಬೆಳಗ್ಗೆ 8 ಮಾಡ್ತಾರೆ ಯಾವ ಮಾಡ್ತಾರೆ ಏನೋ. ಇಲ್ಲಿ ಯಾರು ಇಲ್ಲ, ಇದ್ರ ಕಡೆ ಅಂಕರ ಯಾರು ಇಲ್ಲೇ ಇಲ್ಲ. ಇಲ್ಲೇ ಕರ್ಭೂಮಿ ಒಳಗೆ ಹೋಗಿ ಗೇಟ್ ಹಾಕರ್ ಫುಲ್ ಅದಾವ. ಒಳಗೆ ಹೋಗಮ್ಮ ನೋಡಾತೀನಿ ಅದನ್ನು ನೋಡ್ತೀನಿ. ಇನ್ನೊಂದು 10 ನಿಮಿಷ ಯಾರು ಬಂದ್ರೆ ಬೇಸಿ ಆಗಲಿಲ್ಲ ಅಂದ್ರೆ ಒಳಗೆ ಹೋಗ್ತೀನಿ. ಈಗ ಒಳಗಂಕರ ಹೊಂಟಿನಿ. ಸೆಕ್ಯೂರಿಟಿ ಬಂದು ಒಳಗೆ ಕಳಿಸಿದ ಅಲ್ಲಿ ಪಾರ್ಕಿಂಗ್ ಹಾಕಂದ್ರೆ ಗಾಡಿ ಬೆಳಗ್ಗೆ ಎಂಟ್ರಿ ಮಾಡ್ಕೋತಾರೆ ಒಂದು ಖಾಲಿ ಮಾಡೋಕ್ಕೆ. ಅಂದ್ರೆ ಪಾರ್ಕಿಂಗ್ ಕಡೆ ಹೋಗ್ತೀನಿ. ಈಗ ಗಾಡಿಯಲ್ಲೇ ಪಾರ್ಕಿಂಗ್ ಹಚ್ಚೀನಿ. ಬೆಳಗ್ಗೆ 9:00 ಬಾ ಅಂದ್ರೆ ಸ್ಟೋರ್ದವ್ರು 9:00 ಬರ್ತಾರಂತೆ. 9:00 ಬಾ ಅಂತಂದ್ರೆ ನಾವು ಇಲ್ಲಿ ಮುಕ್ಕೊಂಬತ್ತೀವಿ. 4 ಐತಿ 2 ಗಂಟೆ ಮುಕ್ಕೊಂತೀವಿ ಮಾಡೋ. ಮತ್ತು ಇಲ್ಲಿ ಒಳಗೆ ಪಾರ್ಕಿಂಗ್ದಾಗ ಹಚ್ಚಿವಿ. ನಾನು ವಾಪಸ್ ಈಗ 9:00 ಫೋನ್ ಹಚ್ಚಿದ್ರು 9:10 ಖಾಲಿ ಮಾಡ್ತೀನಿ ಅಂದ್ರೆ ಒಳಗೆ ತೊಗೋತೀನಿ ಅಂದ್ರೆ ಅವ್ರು ಪಕ್ಕಿನ ಅದಾರ ಅಲ್ಲಿ. ಅವ್ರು ಇಲ್ಲಿ ಖಾಲಿ ಮಾಡ್ಕೊಡ್ತೀನಿ ಅಂದ್ರೆ ಸುಮ್ಮ ಅದಕ್ಕೆ ಒಂದಿಟ್ಟು ಏನು ಉಪ್ಪಿಟ್ಟು ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ. ಮತ್ತು ಇಲ್ಲಿ ಹೊರಸ್ಕಂಗಿಲ್ಲ ಬಿಡಂಗಿಲ್ಲ. ವಾಪಸ್ ಎಲ್ಲ ಒಳಗೆ ಹೊಂಟು ಅಂದ್ರೆ ಹೇಳ್ತೀನಿ. ಮತ್ತು ತೋರಿಸ್ತೀನಿ ಏನಾರ ತೋರ್ಸಂಗಾದ್ರೆ ಇಲ್ಲ ಅಂದ್ರೆ ನೋಡ್ತೀನಿ. ಜಲ್ದಿ ಕಲ್ಲಿ ಹೋಗಿ ಗುಡಿ ಕಡೆ ಹೋಗಿ ಮತ್ತು ಸಿಗ್ತೀನಿ ನಿಮಗೆ. ಇಲ್ಲೇ ಪಾರ್ಕಿಂಗ್ದಾಗ ಬಂದೀನಿ. ಇಲ್ಲೇ ಹಚ್ಚಿನ ಸೈಡ್ ಹಚ್ಚಿವಿ. ಇಲ್ಲಿ ಏನು ಉಪ್ಪಿಟ್ಟು ಮಾಡ್ಕೊಂಡು ಅಷ್ಟೇ ಬೆಳಗ್ಗೆ. ಮತ್ತು ಉಪ್ಪಿಟ್ಟು ಮಾಡ್ಕೊಂಡು ಕೇಸಿ ಅವ್ರು ಒಳಗೆ 9 ಗಂಟೆ ಫೋನ್ ಹಚ್ಚಿದ್ರು. 9:00 ಒಳಗೆ ಕರ್ಕೋತೀನಿ ಅಂದಾರ. ಅವ್ರ ಪಕ್ಕಿನ ಅದಾರ ಯಾರು ಇಲ್ಲಿ ಬುಲ್ಲರ್ ತೊಗೊಂಡು ಕನ್ನಡ ಮಾತಾಡ್ತದ ಅವರು. 10:11 ಖಾಲಿ ಮಾಡಿಸ್ಕೊಡ್ತೀನಿ ಅಂದಾರ. ನಾನು ಖಾಲಿ ಮಾಡಿಸ್ಕೊಂಡು ಸೀದಾ ಮನೆ ಕಡೆ ಹೋಗು. ಮತ್ತು ಅಲ್ಲಿ ಮಟ್ಟ ಈ ಸುಮ್ಮ ಒಂದಿಟ್ಟು ಉಪ್ಪಿಟ್ಟಾರ ಏನೋ ಮಾಡ್ಕೋಬೇಕಂತ ಮಾಡ್ಕೋಕತ್ತೀನಿ. ಗಾಡಿ ಆ ಕಡೆ ಲೋಡಿಗೆ ಇದ್ದದವು, ಸಕ್ಕರೆ ಲೋಡಿಗೆ ಬಂದಿದ್ದವು. ಮತ್ತು ಸಿಗ್ತೀನಿ ನಿಮ್ಗೆ ಆಮೇಲೆ. ಉಪ್ಪಿಟ್ಟು ಅಂಕರ ಮಾಡ್ಕೊಂಡು ತಿನ್ನು. ಮತ್ತು ನಾನು ತೊಗೊಂಡು ಸಿಗ್ತೀನಿ ನಿಮ್ಗೆ. ಗಾಡಿ ಕೈಲಿ ಮಾಡ್ಕೊಂಡು ಇಲ್ಲೇ ಒಳಗಿನ ರೋಡಾಗ ಹೊಂಟಿವಿ. ನಾವು ಮಾತ್ರ ಅದಕ್ಕೆ ಟೋಲ್ ಬಿಡ್ಬೇಕು. 300 ರೂಪಾಯಿ ಬರೀ 2 ಕಿಲೋಮೀಟ್ರ್ ಬರೋಕೆ 3 ರೂಪಾಯಿ ಬಿಡ್ತೀವಿ. ಈಗ ಮತ್ತು ವರ್ಷ ಅಂದ್ರೆ 2 ತಾರ ಆಗುತ್ತೆ. ಇಲ್ಲೇ ಒಳಗೆ ಬೇವ್ರದಾಗ ಆಸೆ ಹೋಗುತ್ತಂತ. ಅವ್ರು ಒಳಗೆ ವಿಡಿಯೋ ಮಾಡೋಕೆ ಕೊಡಲಿಲ್ಲ. ಮೊಬೈಲ್ ಅಲ್ಲೇ ಇದ್ದಿಲ್ಲ. ಇಲ್ಲೇ ಗೇಟ್ದಾಗ ಕೊಟ್ಟು ಹೋಗಿದ್ವಿ ಒಟ್ಟು ಮೊಬೈಲ್. ಹಾಂ ಎಲ್ಲೋ ಫ್ರೆಂಡ್ಸ್, ಅದು ಬಾಡಿಗೆ ಅಂದ್ಬಿಟ್ಟು ನೋಡು. ಮತ್ತು ಅದು ಹೇಳಿದ್ದೆ ಇವತ್ತಿದೆ ಬಾಡಿಗೆ ಉಳಿಯಂಗಿಲ್ಲ. ಈಗ ಮಳೆಗಾಲ ಬಂತಂದ್ರೆ ಏನು ಉಳಿಯಂಗಿಲ್ಲ ನಮ್ಮ ಬಾಡಿಗೆ. ಹೋಗೋ ಮುಂದಾಗ ಕಮ್ಮ. ಈಗ ಹಂಗೆ ಡೌನ್ ಆಗಿಬಿಟ್ಟದ. 1 ತಿಂಗಳು ಫುಲ್ ಡೌನೇ ಇರ್ತವೆ. ಹೋಗೋ ಮುಂದಾಗ ಬಾಡಿಗೆ ಕಟ್ಕೋಬೇಕು. ಅದು ಟೈಮಿಂಗ್ ಮಾಲ ಬರೋ ಮುಂದಾಗೂ ವಾಪಸ್. ಈಗ ಅಂಕರ ಮಳೆಗಾಲ ಹತ್ತಂದ್ರೆ ಗಾಡಿ ಉಳಿದಿರ್ತವೆ. ಅವ್ರು ಪೂರ್ತಿ ಬಾಡಿಗೆ ಕಮ್ಮಿ ಮಾಡಿಬಿಡ್ತಾನೆ. ಅಷ್ಟೇ ಇರ್ತಂತ ಹೇಳ್ತೆ ಮಗ. ಲೆಕ್ಕ ಮಾಡಿಟ್ಟೆ. ಆಮೇಲೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ಮಗ. ಎಷ್ಟು ಕಲಾದಿಗಿಂದ ಹೈದ್ರಾಬಾದ್ ಹೋದ್ವಿ. ಹೈದ್ರಾಬಾದಿಂದ ವಾಪಸ್ ಇಲ್ಲಿ ಆಲ್ಮಟ್ಟಿ ಕಡೆ ಶುಗರ್ ಫ್ಯಾಕ್ಟ್ರಿ ತೊಗೊಂಬಂದ್ವಿ. ಅಲ್ಲಿ ಒಳಗೆ ಖಾಲಿ ಮಾಡಿಲ್ಲ ಅವರು. ಮೊಬೈಲ್ ಎಲ್ಲ ಇದ್ದಿದ್ದಿಲ್ಲ. ಇಲ್ಲಿ ಗಿಡದಾಗ ಕೊಟ್ಟೋಗಿದ್ದು. ಅಲ್ಲಿ ಒಳಗಿನ ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿಂದ ಕಲಾದಿಗಿಂದ ದಾಳಂಬ್ರಿ ಲೋಡ್ ಮಾಡಿದ್ವಿ. ಅದು ಒಂದು 4-5 ದಿನ ನೀನು ಭಾಳ ಹಚ್ಚದಾಗ ಸಿಕ್ಕತ್ತದು. ಉಳ್ಕಿದ್ದು ಬ್ಯಾಟ್ರಿ ಹಾಕಿದ್ದು ರೇಟ್ ಬಿದ್ದೈತೆ. ಅಲ್ಲಿ ಹೈದ್ರಾಬಾದ್ ಕಳ್ಸೋಲ್ಲ ಸ್ಟಾಕ್ ಮಾಡ್ಕೋಕತ್ತಾನೆ. ಅವ ಟ್ರಿಪ್ಪಿಗೆ 6ಕ್ಕೆ 1 2 ಹಾಕಿದ್ದು. ಇದ್ರಾಗ 1 2 3 ಹಾಕಿದ್ದು. ನಮ್ಗೆ ಸಮಸ್ಯೆ ಬರ್ತಿದ್ದಿಲ್ಲ. ಈ ತಿಂಗಳು ಅಂಕರ ಅದು ಬಿಳಿ ಗಾಡಿ ಅಂಕರ 2 ಟ್ರಿಪ್ ಹೋಗೈತಿ. ಇದೊಂದು 4 ಟ್ರಿಪ್ ಆಗೈತೆ. ಅದು ಆ ಟ್ರಿಪ್ಪಿಂದ ಅದಕ್ಕಂದ್ರೆ 3 ಟ್ರಿಪ್ ಲೆಕ್ಕ ಹಾಕಿದಾರೆ. ನಾವು ಮಿನಿಮಮ್ 5ರಿಂದ 6 ಕೂತ್ರ ನಮ್ಮ ಟಾರ್ಗೆಟಿಗೆ ಬರೋಬ್ಬರಿ ಆಗುತ್ತೆ. ಬಟ್ ಈಗ ಅಂಕರ ಈ ತಿಂಗಳು ಭಾಳ ಕಮ್ಮಿ ಆಗೈತಿ. ಈಗ ನಿಂತಬಿಟ್ಟು 2 ಗಾಡಿ ಅದು ಬಿಳಿ ಗಾಡಿ ಅಂಕರ ಮನೆ ನಿಂತೈತಿ. 7-8 ದಿನದ ಮ್ಯಾಲೆ ಆಗ್ತದ. ಇದನ್ನ ತೊಗೊಂಡು ಅಡ್ಡಾಡೋದಾಗತೈತಿ.
ಇದನ್ನ ತೊಗೊಂಡು ಅಡ್ಡಾಡಿ ನೋಡು ಏನಕ್ಕೈತೆ. ಈ ನೆಕ್ಸ್ಟ್ ತಿಂಗಳ ಈ ಮುಂದಿನ ತಿಂಗಳು ಮತ್ತೆ ಸ್ಟಾರ್ಟ್ ಆಕ ಇನ್ನೊಂದು 15 ದಿನ ಹಿಂಗೆ ನೋಡಿದ ಎಲ್ಲ ಹಾಳು ಮಾಡ್ತೈತಿ. ಏನಂತ ಬಂದು ಅಲ್ಲಿ 2 ದಿನ ಇರ್ತಾವೆ, ಇಲ್ಲಿ ಬಂದು 4 ದಿನ 5 ದಿನ ನಿಂದ್ರಾಕತ್ಬಿಟ್ಟು ಗಾಡಿ ಮೇಡಮ್. ಈಗ ಅಂಕರ ಬಾಡಿಗೆ ಹೇಳ್ತೀನಿ ನಿಮಗೆ, ಏನು ಉಳ್ಕೊಂಡು ಬೆಳೆಯಂಗಿಲ್ಲ. ಈಗ ಅಂಕರ ಭಾಳ ಕರ್ನಾಟಕದಿಂದ ಹೈದರಾಬಾದ್ 17,000 ಹೋಗಿದ್ವಿ. 17,000 ವಾಪಸ್ ಅಲ್ಲಿಂದ ಹೈದರಾಬಾದಿಂದ ಇದು ಅಲ್ಲಿ ಆಲ್ಮಟ್ಟಿ BGK ಬಾಗಲಕೋಟ ಅಲ್ಲಿ 13,500 ವಾಪಸ್. ಅದು ಏನಾಗಿತ್ತು ಒಂದೇ ಕಡೆ ಲೋಡಿಂಗ್ ಹೇಳಿದ್ರು ಪಟಾನ್ಚೂರ್ಗೆ. ಫಸ್ಟಾಗ ಮತ್ತು ರಾತ್ರಿ ಜಡ್ಮೆಟ್ಲಕ್ಕೆ ಕಳಿಸಿ ಅಲ್ಲಿಂದ ವಾಪಸ್ ಮತ್ತು 35 ಕಿಲೋಮೀಟ್ರ್ ಆಗಿತ್ತು ಪಟಾನ್ಚೂರ್ಗೆ. 2 ಕಡೆ ಬಂದ್ವಿ. ಅಟ್ಟ 1,000 ರೂಪಾಯಿ ಇರ್ಸಂದ್ರೆ 500 ರೂಪಾಯಿ ಅಟ್ಟ ಇರ್ಸಿರು ಅವರು ಬಾಡಿಗೆ. ಅದು 14,000 ರೂಪಾಯಿ ವಾಪಸ್ ಖರ್ಚು. ಲೋಡಿಂಗ್ ಇಲ್ಲಿಂದ ಕಲಾದಿಗಿದ್ದು ಭಾಳ 600 ರೂಪಾಯಿ. ಇಲ್ಲಿ ಲೋಡಿಂಗ್ ಖಾಲಿ ಮಾಡಲ್ಲಿ 300 ರೂಪಾಯಿ. ಇದೇನು ಕಮಿಷನ್ ಇರೋಲ್ಲ ಏನಿರಂಗಿಲ್ಲ. ಇದು ಈಗ ಸಾಂಗ್ ಹೋಗೋ ಹೊತ್ತಿಂದ ಇರ್ತವೆ. ಅದು 6,900 ರೂಪಾಯಿ ಆಯ್ತು ಇಲ್ಲಿ ಅದ್ರದ್ದು ಖರ್ಚು, ಅದ್ರದ್ದು ಲೋಡಿಂಗ್ ಅನ್ಲೋಡಿಂಗ್ದು. ಹೊಳ ಮಾಡಿ ಹೈದರಾಬಾದ್ನಿಂದ BGK ಅಲ್ಲಿಂದ ಒಂದು 600 ರೂಪಾಯಿ ಕಮಿಷನ್ನು, 300 ರೂಪಾಯಿ ಲೋಡಿಂಗ್. ಅದು ಕೆಬ್ಬಂದು ಇತ್ತು, ಬೇರೆ ಇದ್ರೆ ಜಾಸ್ತಿ ಇರ್ತವೆ. ಕೆಬ್ಬನ ಸಂಬಂಧದಲ್ಲಿ ಏನು ಅನಿಸ್ಲಿಲ್ಲ. ಅಲ್ಲಿ 600 300 ವಾಪಸ್ ಇಲ್ಲಿ ಖಾಲಿ ಮಾಡಲ್ಲಿ 200 ರೂಪಾಯಿ ಕೊಟ್ಟಿನಿ ಅಷ್ಟೇ ಚಾ ಪಾನಿ. ಇಲ್ಲಿ 1100 ಅದು ಇಲ್ಲಿ ಕಲಿಯೋದು 900. ಅದು 2,000 ರೂಪಾಯಿ ಲೋಡಿಂಗ್ದು ಖರ್ಚು, ಲೋಡಿಂಗ್ ಅನ್ಲೋಡಿಂಗ್ದು. ವಾಪಸ್ ಡೀಸೆಲ್ ಇಲ್ಲಿ ಹೋಗಕ್ಕೆ ಮತ್ತು ಹಳೆ ಇದ್ರ ತುಂಬ್ಕೊಂಬರಕ್ಕಲ್ಲ, ಕಲಾದಿಗೆ ತುಂಬ್ಕೊಬರಕ್ಕೆ ಇಲ್ಲಿಂದ 20 ಕಿಲೋಮೀಟ್ರ್ ಆಗತ್ತೆ ನಮ್ಮ ಇಲ್ಲಿಂದ ನವನಗರದಿಂದ. ವಾಪಸ್ ಅಲ್ಲಿ ಮತ್ತು ಹೊಲದಾಗ ತುಂಬ್ಕೊಂಬರಕ್ಕೆ 2-3 ಹೊಲಕ್ಕೆ ಹೋಗಿ ಅಲ್ಲಿ ಅಂದ್ರೆ ಇಲ್ಲಿ ಹೋಗಮ್ದಾಗ ಇಲ್ಲೇ ತುಳಸಿಗೆರೆಯಾಗ 11,500 ರೂಪಾಯಿ ಫುಲ್ ಟ್ಯಾಂಕ್ ಮಾಡಿಸೈತಿ. 11,500 ಇಲ್ಲ ತುಂಬಿದೊಮ್ಮೆ ಬೌಂಡ್ರಾಗ ಅಲ್ಲಿ ಯಾದಗಿರಿ ಕಡೆ 3,500 3,550 ಐತಿ. 3,500 ವಾಪಸ್ ಬರೋಮ್ದಾಗ 1,000 ಹಾಕ್ಸೀನಿ. 11,500 3,500 15 ಇದೊಂದು 1,000 16,000 ರೂಪಾಯಿ ಡೀಸೆಲ್ ಆಯ್ತು. ವಾಪಸ್ ಟೋಲ್ ಈ ಸದ ಟೋಲ ಬಾಳೋದು. ಇಲ್ಲಿ ಹೋಗಮ್ದಾಗ 230 ಅದಂದ್ರೆ ಚಲ್ಲಾಪಲ್ಲಿ ಈ ಕಡೆ ಬರ್ತದೆ ಪರ್ಗಿ ಈಚಿಕ ಗೊಂಡಿ ದಾಟಿಂದ 230. ವಾಪಸ್ ಹೈದ್ರಾಬಾದ್ಗೆ ಹೋಗಿಂದ ಅಲ್ಲಿ ಇದಕ್ಕೆ ಕಾಯಿಪಲ್ಲೆ ಮಾರ್ಕೆಟಿಗೆ ಹೋಗ್ಬೇಕಂದ್ರೆ ಅಲ್ಲಿ 260 ರಿಂಗ್ ರೋಡ್ ಹತ್ತಿ ಹೋಗ್ಬೇಕು, ಅಲ್ಲಿ ವಿಜಯವಾಡ ರೋಡಿಗೆ 260. ವಾಪಸ್ ಬರೋ ಮುಂದೆ ನಾವು ಲೋಡಿಂಗ್ ಬರೋ ಮುಂದಾಗ ರಿಂಗ್ ರೋಡ್ ಬರಲಿಲ್ಲ. ರಾತ್ರಿ ನೈಟ್ ಬಿಟ್ಟು ಕೇಸಿ ಒಳಗೆ ಹಾಸಿ ಬಂದ್ವಿ, ಸಿಟ್ಯಾಗ ಹಾಸಿ ಬಂದ್ವಿ. ಇದು ರಾತ್ರಿ 12ಕ್ಕೆ ಹಿಂಗೆ ಬಿಟ್ಟು ಏನಿರಂಗಿಲ್ಲ, 9 ಮೇಲೆ ಇರ್ತದಲ್ಲ ಅಲ್ಲಿ ಕಿಲೋಮೀಟ್ರ್ ಕಮ್ಮಿ ಆಕೈತಿ, ಇದು ಉಳಿತಂತ ಒಳಗೆ ಹಾಸಿ ಬಂದ್ವಿ. ಇಲ್ಲಿ ಜಡ್ಚಾರ್ಗೆ ಬರೋಂತ ಏನಂತಿದ್ದಿಲ್ಲ. ಮತ್ತು ಇವ್ರು ಪಟಾನ್ಚೂರ್ಕ್ ಅಂದ್ರಲ್ಲ, ಮತ್ತು ಒಳಗೆ ಬಂದು ಕೇಸಿ ಪಟಾನ್ಚೂರ್ಲ ಬಂದೆ. ಇಲ್ಲಿ ಅಷ್ಟೇ ಒಂದೇ ನಂಬರ್ ಇರ್ತೀವಿ, 4 ನಂಬರ್ ಹತ್ತೀವಿ. ವಾಪಸ್ ಇಲ್ಲಿ 3 ನಂಬರ್ ಇಳಿದ್ವಿ ಪಟಾನ್ಚೂರ್ಗೆ. ಅದು 60 ರೂಪಾಯಿ. ವಾಪಸ್ 60 ರೂಪಾಯಿ ಅದ್ರ ಲೋಡ್ ಮಾಡ್ಕೊಂಡು ಕೇಸಿ ಈ ಕಡೆ ಬರೋದು ಮತ್ತೆ ಚಲ್ಲಪಲ್ಲಿ ಬರೋದು 230 ರೂಪಾಯಿ. ವಾಪಸ್ ಇಲ್ಲಿ ಮುದ್ದೆ ಬಾಳ್ದೊಂದು ಹತ್ತದ, ಅದೇನು 65 ರೂಪಾಯಿ ಅದೊಂದು ಐತಿ. ಇನ್ನೊಂದು ಇದು ನಮ್ಮ ಲಾಸ್ ಆಗಿದೆ, ಇದು 365 ರೂಪಾಯಿಲಿ ನಮ್ಮ ಆಲ್ಮಟ್ಟಿ ಕಡೆ ಐತಿ. ಇದು ಬೆಂಗಳೂರು ಹೈವೇ. ಅದು ಅದೇನು ಭಾಳ ಇದ್ದಿಲ್ಲ. ಆಲ್ಮಟ್ಟಿ ಅಂದ್ರೆ ನಮ್ಗೆಲ್ಲ ಇದು ಫ್ಯಾಕ್ಟ್ರಿ ಇರೋದು ಟೋಲ್ ದಾಟ್ 1 ಕಿಲೋಮೀಟ್ರ್ ಐತೆ. 1 ಕಿಲೋಮೀಟ್ರ್ ಸಂಬಂಧ 365 ರೂಪಾಯಿ ಹೌದು. ವಾಪಸ್ ನಾವು ಅನ್ಲೋಡ್ ಮಾಡ್ಕೊಂಬರ್ಬೇಕು. ನಮ್ಮ ಬಾಲ್ಕೋಟೆ ಸರಕ್ಕೆ 2 ಕಿಲೋಮೀಟ್ರ್ ಅಟ್ಟ 3 ಕಿಲೋಮೀಟ್ರ್ ಅಟ್ಟ 365 ರೂಪಾಯಿ. ಇದೆಲ್ಲ ಲಾಸ್ ಆಯ್ತು ನಮಗೆ ಭಾಳ. ಒಟ್ಟು ಟೋಲ್ 1,210 ರೂಪಾಯಿ ಟೋಲ್ ಆಯ್ತು. 1,210 ರೂಪಾಯಿ ಟೋಲು. ಮತ್ತು ನಮ್ಮ ಊಟ ಭಾಳ ಪೊಲೀಸರು ಹೋಗಮ್ದಾಗ ಬೌಂಡ್ಯಾಗ 100 ರೂಪಾಯಿ ಕೊಟ್ಟಿದ್ವಿ. ಅದು ಬಿಟ್ರೆ ಯಾವ ಇವತ್ತು ಈ ಮೊನ್ನೆ ಹೋಗಮ್ದಾಗ ಏನು ಯಾರು ಹತ್ತಿದಿಲ್ಲ. ಯಾರು ಹತ್ತರು 100-200 ಹೋಗಿರು ತೊಗೊಂಬಂದಾಗ ಬರೋಮ್ದಾಗ 100 ಹತ್ತವು. ಮಳೆ ಹತ್ತಿ ಸಂಬಂಧ ಯಾವ ಯಾರು ಬ್ಯಾಟಾಗಿಲ್ಲ. ಊಟನ ಆಲ್ಮೋಸ್ಟ್ ನಾವು ಗಾಡಿಯಾಗ ಮಾಡ್ಕೊಂಡು ತಿಂದ್ವಿ. ಹೋಗಮ್ದಾಗ ಇಲ್ಲೇ ಚಪಾತಿ ಪಲ್ಯ ಎಲ್ಲ ಮಾಡಿಕೊಟ್ಟಿದ್ರು. ಬೆಳಗ್ಗೆನೂ ಅದು ಅವತ್ತು ನಿಂತ್ಕೊಂಡು ಮತ್ತು ಮಧ್ಯಾಹ್ನ ಅನ್ನ ಸಾರು ಮಾಡ್ಕೊಂಡ್ವಿ. ರೊಟ್ಟಿ ಅನ್ನ ಸಾರು ಸಂಜೆನಾಗ, ಅದು ಮತ್ತು ಬೆಳಗ್ಗೆ ಆಯ್ತು. ವಾಪಸ್ ಅದು ಬೆಳಗ್ಗೆ ಆಯ್ತು ಹೋಗಿಸಿ ಮಧ್ಯಾಹ್ನ ಅಷ್ಟು 2 ಎಗ್ ರೈಸ್ 120 ರೂಪಾಯಿ ತೊಗೊಂಡ್ವಿ. ಅದು ಎಗ್ ರೈಸ್ ಆಗಿಂದ ನೈಟ್ ಒಂದು 200 ರೂಪಾಯಿ ಹೋಯ್ತು ಅಲ್ಲಿ ಡಬ್ಬಾದಾಗ 320. ಅದು ಬಿಟ್ರೆ ಇಲ್ಲಿ ಮರುದಿನ ವಾಪಸ್ ಮುಂಜಾನೆ ಬಂದ್ವಿ. ಮುಂಜಾನೆ ನೆಸಿನಾಗ ಬಂದಿದ್ವಿ. ಮತ್ತು ಬೆಳಗ್ಗೆ ಉಪ್ಪಿಟ್ಟು ನಾಷ್ಟ ಮಾಡ್ಕೊಂಡ್ಬಿಟ್ವಿ. ನಾಷ್ಟ ಮಾಡ್ಕೊಂಡು ಬರೋಮ್ದಾಗ ಅಷ್ಟು ಒಂದು 80 ರೂಪಾಯಿ ಇದು ಮಧ್ಯಾಹ್ನ ಊಟ ಮಾಡಿ ಬಂದ್ವಿ. ಅಷ್ಟ ಒಂದು 400 ರೂಪಾಯಿ. ಅದೊಂದು ಭಾಳ ಒಂದು 600 ರೂಪಾಯಿ ಖರ್ಚಾಗಿರ್ತೈತಿ. 600 ಒಂದೊಂದು ಇಮಲ್ ಒಂದು 200 700-800 ರೂಪಾಯಿ ಹೋಗಿರ್ತೈತಿ. 800 ರೂಪಾಯಿ ಲೆಕ್ಕ. ಇಲ್ಲಿ 600 ಹಚ್ಚಿನಿ 800 ಅಂದ್ರೆ ವಿಮಾಲ್ ಹಿಡ್ದಿದ್ದಿಲ್ಲ. ಒಂದು ವಿಮಾಲ್ ಒಂದು 200 ರೂಪಾಯಿ ಖಾಲಿ ಮಾಡ್ತಾರೆ ಅವ್ರು ಹೋಗಿ ಬರೋಕೆ 3 ದಿನದಾಗ ಚಾ ಪನೇದು. ಒಟ್ಟು ಟೋಟಲ್ ಬಾಡಿಗೆ 17,500 ಒಂದು 14,000 ಕೂಡಿ 31,500 ರೂಪಾಯಿ ಬಾಡಿಗೆ ಆಯ್ತು. ಖರ್ಚು
2000 ಒಂದು ಇದು ಲೋಡಿಂಗ್ ಅನ್ಲೋಡಿಂಗ್ 2000 ವಾಪಸ್ 16,000 ರೂಪಾಯಿ ಡೀಸೆಲ್, 1210 ರೂಪಾಯಿ ಟೋಲ್, 600 ರೂಪಾಯಿ 800 600 ಹಿಡಿದೀನಿ. 600 ರೂಪಾಯಿ ಊಟ ಅದನ್ನು ಹಿಡಿದ್ರು 19,810 ರೂಪಾಯಿ ಆಗತ್ತೆ. ಇನ್ನು ಡ್ರೈವರ್ ಖರ್ಚು ಇರೋದಿಲ್ಲ. ಡ್ರೈವರ್ ಖರ್ಚು ಲಾಸ್ಟ್ನೇ ಮೈನಸ್ ಮಾಡಿ ಹೇಳ್ತೀನಿ. ಟೋಟಲ್ 31,500 ಬಾಡಿಗೆ, 19,800 ಖರ್ಚಾಗೈತಿ. ಅದ್ರಾಗಿನ 2,000 ರೂಪಾಯಿ ಡ್ರೈವರ್ದು ಪ್ಲಸ್ ಮಾಡಿದಂದ್ರು 21,800 ಆಗತ್ತೆ. ಅದರ 31,000 21,800 ತಗೋತೀವಿ ಅಂದ್ರೆ 9,700 ರೂಪಾಯಿ ಉಳಿತೈತಿ. 9,700 ಅಂದ್ರೆ ಇನ್ನು ನಮ್ಮ ದಿನ ಇಲ್ಲ. ಇನ್ನೊಬ್ಬ ನಾನು ಡ್ರೈವರ್ ಕಳ್ಸಿದ್ರು ಅವನು 200 ರೂಪಾಯಿ ಊಟಕ್ಕೆ ಅವ್ರು ಹೊರಗೆ ಊಟ ಮಾಡ್ರೆ 1,000 ರೂಪಾಯಿ 3,000 ರೂಪಾಯಿ ಕಣ್ಣು ಮುಚ್ಚಿ ಖರ್ಚು ಮಾಡ್ತೀರಿ ಏನೋ. 3,000 ಅಂದ್ರೆ 6,700 ರೂಪಾಯಿ ಉಳಿತೈತೆ ನಮಗೆ. ಈ ಮಳೆಗಾಲ ಬಂತಂದ್ರೆ ಆ ಕಡೆ ಬಾಡಿಗೆ ಕಮ್ಮಿ, ಖರ್ಚು ಜಾಸ್ತಿ ಆಗತ್ತೈತಿ. ಅವು ಬಾಡಿಗೆ ಸ್ವಲ್ಪ ಜಾಸ್ತಿ, ಇವು ಬೀಜ ಉಪಾಜ ಇದು ಅಂದ್ರೆ ಜಾಸ್ತಿ ಬರ್ತವೆ ಬಾಡಿಗೆ. ಇದ್ರ ಹೆಂಗೆ ನಿಂತು ಬಿಡ್ತಾವೆ 9,700. ಸುಮ್ಮನೆ ಮನೆಯವ್ರು ಹೊಯ್ಕೊಂಡು ತುಳ್ದೈತಿ. ಊಟ ಹತ್ತಿ ಮಾಡ್ಕೊಂಡು ಬಂದ್ರೆ ಈಗ ಉಳಿತಾವೆ. ಇದು ಮಳೆಗಾಲದಾಗ ಉಳಿಕೆ ಟೈಮ್ದಾಗ ನಡೀತೈತೆ. ಡ್ರೈವರ್ ಕೊಟ್ಟರು 10,000 ಉಳಿಸ್ತಿದ್ರು ಅವಾಗ. ಈಗ ದುಬಾರಿ ಹಾಕಿಸ್ರೆ 5,000 2,000 ತಂದು ಕೊಡ್ತಾರೆ ಟ್ರಿಪ್ಪಿಗೆ. ಅವ್ರನ್ನ 4 ದಿನ ಹೋಗಿ. ಈಗ ಅಂಕರ್ ಪೂರ್ತಿ ಡೌನೇ ಇರ್ತದೆ ಮಾರ್ಕೆಟ್. ಮತ್ತೆ ಮಾಡೋಕ್ಕಾಗಲ್ಲ. ಇದು ಒಂದು ತಿಂಗಳ, ಇದು ಮಳೆಗಾಲ ಮುಗಿಯೋ ಮಟ್ಟ ಇನ್ನೊಂದು 10 ದಿನ ಹಿಂಗೆ ಹೋಗ್ಯೈತಿ. ನೋಡು ರೆಡಿ ಹಾಸನ ಸಾಕು ಅವಕ್ಕೆ. ಈಗ ಇವತ್ತು ಯಾವ ಬಾಡಿಗಿಲ್ಲ. ನಿನ್ನೆ ಬಂದಿನ, ಮೊನ್ನೆ ಬಂದಿನಿ ಸಂಜೆನಾಗ. ನಿನ್ನೆ ಖಾಲಿ, ಇವತ್ತು ಖಾಲಿ ಅದೀನಿ. ನೋಡು ಮಠ ಗಿರ್ಸಿಂಗ್ ಪರ್ಸಿಂಗ್ ಮಾಡ್ಕೊಂಬಂದು ನಿನ್ಸೀನಿ. ಯಾರು ಬಂದು ಹೋಗಮ್ಮ ಆ ಕಡೆ ಬೇರೆ ಕಡೆ ಒಂದು ಕಂಜಿ ಆ ಕಡೆ ಹೋಗಿ. ಮಳೆಗಾಲ ಒಂದೇ ಐತಲ್ಲ, ಗುಡ್ ಕುಸಿತಾವ ಆಗ್ತಾವ ಸಂಬಂಧ ಆ ಕಡೆ ಹೋಗಿಲ್ಲ. ನಾವು ಬೇರೆ ಕಡೆ ಹೋದ್ರೆ ನಮ್ಗೆ ವರ್ಕೌಟ್ ಆಗಂಗಿಲ್ಲ. ಇಲ್ಲಿಗೆ ನಮ್ಮ ಬಾಡಿಗೆ ಬಡ ಸಿಗ್ತಾವ. ಅಲ್ಲಿ ಮಾತು ಹುಡುಕ್ಬೇಕು. ಟ್ರಾನ್ಸ್ಪೋರ್ಟ್ದವ್ರು ಅವ್ರು ತಿಂದು ಪೋಚ್ ಕೊಡಂಗಿಲ್ಲ. ಅದ್ರ ಸಂಬಂಧ ಬೇರೆ ಕಡೆ ಹಾಕಂಗಿಲ್ಲ. ಇದು ಕಾಯಂ ನಾವು ಇವು ಆಗ್ಬಿಟ್ಟವು. ನೋಡು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ.